ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೂ. ನಾನಿವತ್ತಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ. ದಿಸ್ ಈಸ್ ಫಾರ್ ಸೇಲ್. ಮನೆಯ ಒಳಗೆ ಹೋಗೋಕ್ಕೆ ಮುಂಚೆ, ಮನೆಯ ಪರಿಚಯ ಮಾಡೋಕ್ಕಿಂತ ಮುಂಚೆ, ಮನೆ ಹೇಗಿದೆ, ಯಾವ ಥರ ಕಟ್ಟಿದ್ದಾರೆ, ಪ್ಲ್ಯಾನಿಂಗ್ ಎಕ್ಸಿಕ್ಯೂಷನ್ ಹೋಗೋಕ್ಕಿಂತ ಮುಂಚೆ ನನ್ನ ವಿಡಿಯೋಗಳಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳಿರುವಂತಹ ವಿಚಾರ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಡಿಸ್ಟೆನ್ಸ್ಗಳನ್ನ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ಅಂದರೆ ಲೊಕೇಶನ್ನು ಎಷ್ಟು ದೂರ ಆಗುತ್ತೆ, ಮೂಲಭೂತ ಸೌಕರ್ಯಗಳು ಏನೇನಿದೆ, ನಾವಿಲ್ಲಿ ಮನೆ ತೊಗೊಂಡ್ರೆ ವಾಸಕ್ಕಿರಬಹುದಾ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸೊ ಇದಿರೋದು ಮೈಸೂರು JP ನಗರಕ್ಕೆ. ಮೈಸೂರು JP ನಗರಕ್ಕೆ ನಿಮಗೆ 5ರಿಂದ 5.5 ಕಿಲೋಮೀಟ್ರ್ ಆಗುತ್ತೆ ಸಿಟಿ ಸೆಂಟ್ರಿಂದ. ಅಂದರೆ ದೇವರಾಜ ಅರಸು ರಸ್ತೆ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ JP ನಗರ ಇಸ್ ಹಾರ್ಡ್ಲಿ ಅಬೌಟ್ 5 ಕಿಲೋಮೀಟರ್ಸ್. ಅಲ್ಲಿಂದ ಈ ಲೊಕೇಶನ್ಗೆ, ಅಂದರೆ ರಿಂಗ್ ರೋಡ್ ಆದ ನಂತರ ಇರುವಂಥ ಈ ಖಾಸಗಿ ಬಡಾವಣೆಗೆ ಸರಿಸುಮಾರು 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಗಿವ್ ಆ್ಯಂಡ್ ಟೇಕ್ ಅಂದರೆ ನಿಮ್ಗೆ ಹೆಚ್ಚು ಕಮ್ಮಿ ಮೈಸೂರು ಸಿಟಿ ಸೆಂಟ್ರಿಂದ ಇಲ್ಲಿಗೆ 18ರಿಂದ 20 ನಿಮಿಷಗಳಾಗುತ್ತೆ. 10ರಿಂದ 11 ಕಿಲೋಮೀಟ್ರ್ ಒಳಗೆ ಇರುವಂತಹ ಸುಮಾರು 250-300 ಮನೆಗಳಕ್ಕಿಂತ ಹೆಚ್ಚು ಮನೆಗಳಿರುವಂತಹ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಹೇಳ್ತೀನಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನನಿತ್ಯ ಕಸ ತೊಗೊಂಡು ಹೋಗೋ ವ್ಯವಸ್ಥೆ, ಡಾಕ್ಟರ್ ಕ್ಲಿನಿಕ್ಕು, ಆಮೇಲೆ ಅಂಗಡಿ ಮುಂಗಟ್ಟುಗಳು ಪ್ರತಿಯೊಂದು ಇರುವಂಥದ್ದು. ಸೊ ಎಲ್ಲೇ ನಿಮ್ಗೆ ಯಾವುದೇ ಥರದ್ರಲ್ಲಿ ನಿಮಗೆ ಇಲ್ಲಿ ನೀವು ಮನೆ ಕೊಂಡುಕೊಂಡಲ್ಲಿ ಅಥವಾ ಈ ಮನೆ ವಾಸಕ್ಕೆ ಬಂದಾಗ ಈ ಮನೆ ಒಂಟಿ ಮನೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲ ಹೇಳಂತೆ ನೋಡ್ಬೋದು ನೀವು ಎಷ್ಟು ಮನೆಗಳಿದೆ ಅಂತ ತೋರಿಸ್ತಾರೆ ನೋಡಿ. ಭಾಳಷ್ಟು ಮನೆಗಳಿದೆ. ಮನೆ ಮುಂದೆನೂ ಮನೆ ಇದೆ. ಮನೆ ಮುಂದೆ ಸರಿಸುಮಾರು 35 ಅಡಿ ರಸ್ತೆ ಇದೆ. ಸೊ ನಿಮಗೆ ನಾನು ಈ ಜಾಗ ಎಲ್ಲಿದೆ ಅಂತ ಹೇಳಿದ್ದೀನಿ, ಲೊಕೇಶನ್ ಹೇಳಿದ್ದೀನಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ದೀನಿ, ಮನೆ ಮುಂಭಾಗದಲ್ಲಿರುವಂಥ ರಸ್ತೆ ಸ್ಟಡಿ ಹೇಳಿದ್ದೀನಿ. ಈಗ ಮನೆ ಒಳಗೆ ಹೋಗಿ ನೋಡೋಕ್ಕಿಂತ ಮುಂಚೆ ಏನು ಈ ಮನೇನ ಕಟ್ಟಿದ್ದಾರೆ, ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಒಳ್ಳೆ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಸುಮಾರು 8ರಿಂದ 12 ಪಿಲ್ಲರ್ಗಳಂದರೆ ಕಾಲಮ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥ ಕಾಲಮ್ ಸ್ಟ್ರಕ್ಚರ್ ಇರುವಂತಹ ಮನೆ. ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ, ಭಾಳಷ್ಟು ಜನ ಕೇಳ್ತೀರಿ ಏನಂತ, ನೀವು ಸಿಂಗಲ್ ಫ್ಲೋರ್ ಮನೆ ತೋರಿಸ್ತೀರಿ, ನಾವು ಅದ್ರ ಮೇಲೆ ಇದಾದ ನಂತರ ಒಂದು 3-4 ವರ್ಷ ಆದ ನಂತರ ನಮಗೆ ಆ ಶಕ್ತಿ ಅನುಸಾರವಾಗಿ ನಾವು ಇದ್ರ ಮೇಲೆ ಮನೆ ಇನ್ನೊಂದು ಫ್ಲೋರ್ ಕಟ್ಟಬಹುದಾ ಅಂತ. ಖಂಡಿತವಾಗ್ಲೂ ಇವರು ಏನು ಈ ಮನೆ ಕಟ್ಟಿದ್ದಾರೆ ಇದರ ಮೇಲ್ಗಡೆ ಖಂಡಿತವಾಗ್ಲೂ ಇನ್ನೊಂದು ಫ್ಲೋರ್ನ ಕಟ್ಟಬಹುದು. ಇನ್ನೊಂದು ವಿಚಾರ, ಮನೆಯ ಒಳಗೆ ಹೋಗೋ ಸಮಯ ಬಂತು. ಒಳಗೆ ಹೋಗೋಕ್ಕಿಂತ ಮುಂಚೆ ಈಗಾಗಲೇ ಭಾಳಷ್ಟು ಜನ ಕಾರ್ ಪಾರ್ಕಿಂಗ್ ವ್ಯವಸ್ಥೆಗಳ ಬಗ್ಗೆ ಭಾಳಷ್ಟು ಜನ ಪ್ರಾಬ್ಲಮ್ಗಳು ಇದ್ದೇ ಇದೆ. 30-40 ಮನೆಗಳಲ್ಲಿ ಮನೆ ಒಳಗೇ ದೊಡ್ಡ ಕಾರ್ನ ನಿಲ್ಸೋಕ್ಕಾಗದೇ ಇರುವಂತಹ ಭಾಳಷ್ಟು ಪ್ರಾಬ್ಲಮ್ಗಳು ಎಲ್ಲ ಏರಿಯಾದಲ್ಲೂ ಇದೆ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಎನಿ ಅದರ್ ಪಾರ್ಟ್ ಆಫ್ ಕರ್ನಾಟಕ ಇರ್ಬೋದು, ಪ್ರಾಬ್ಲಮ್ ಈಸ್ ಆಲ್ವೇಸ್ ದೇರ್. ಅದಕ್ಕೆ ಈಗ ಏನು ಅಂತಂದರೆ, ಬಹಳಷ್ಟು ಕಡೆ ಈಗ ನಾನು ನಿಂತ್ಕೊಂಡು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಈ ಜಾಗದಲ್ಲಿ ನೀವು ಈಸಿಲಿ ನೋಡಿ ಎಲ್ಲೂ ಅದೇ ಥರ ಮಾಡ್ಕೊಂಡಿದ್ದಾರೆ. ಈಸಿಲಿ ಇಲ್ಲೂ ನೀವು ಒಂದು ದೊಡ್ಡ ಕಾರ್ನ ನಿಲ್ಲಿಸ್ಬೋದು. ಆ ಮರದ ಪಕ್ಕದಲ್ಲಿ, ಅಂದರೆ ಇಲ್ಲಿ ಕಾರ್ ನಿಲ್ಲಿಸ್ಕೊಂಡು ಇಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ನೀವು ಒಳಗೊಂದು 2 ವೀಲರ್ ನಿಲ್ಲಿಸ್ಕೋಬೋದು, ಅಥವಾ ಆಚೆ 2ರಿಂದ 3 2 ವೀಲರ್ ನಿಲ್ಲಿಸ್ಬೋದು. ಇಲ್ಲಿ ಒಂದು ದೊಡ್ಡ ಕಾರ್ನ ನಿಲ್ಲಿಸ್ಬೋದು. ನಿಲ್ಲಿಸಿದ ನಂತರ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ಓಡಾಡಲಿಕ್ಕೆ ಯಾವುದೇ ಥರ ನಿಮಗೆ ಬಂದು ಅವ್ರು ಹಾರ್ನ್ ನೋಡೋದು, ನೀವು ಗಾಡಿ ತೆಗಿಬೇಕು ಅನ್ನೋದು, ಆಮೇಲೆ ತಿರ್ಗಿ ಅವ್ರು ಗಾಡಿ ಹೋದ ನಂತರ ತಿರ್ಗಿ ನೀವು ಗಾಡಿ ನಿಲ್ಲಿಸ್ಕೊಳ್ಳೋ ಆ ಥರ ಯಾವುದೇ ಥರ ತೊಂದರೆ ಆಗದಿರುವಂಥ ಇಲ್ಲಿ ರ್ಯಾಂಪನ್ನು ಮಾಡಿದ್ದಾರೆ. ಸೊ ಬನ್ನಿ. ಸೊ ಐ ಥಿಂಕ್ ಇನ್ ಪಾರ್ಟ್ ಎ ಆಫ್ ದಿಸ್ ಪ್ರಾಪರ್ಟಿ ನಾನು ನಿಮಗೆಲ್ಲವೂ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮನೆ ಒಳಗೆ ಹೋಗೋಣ. ಬಹಳ ಚೆನ್ನಾಗಿ ಕಟ್ಟಿದ್ದಾರೆ, ಬಹಳ ನೀಟಾಗಿ ಫಿನಿಷ್ ಮಾಡಿದ್ದಾರೆ. ಮೆಟೀರಿಯಲ್ ಯೂಸ್ಡಿಂದ ಹಿಡಿದು ಮನೆ ಸ್ಟಾರ್ಟಿಂದ ಎಂಡ್ ತನಕನೂ, ಅಂದರೆ ಗೇಟಿಂದ ಹಿಡಿದು ಮಾಡಿ ಮೇಲೆ ತನಕನೂ ಎಲ್ಲವೂ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಎಂಟ್ರಾದೆ ದಿಸ್ ದಿ ಪಾರ್ಕಿಂಗ್ ಏರಿಯಾ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ನೋಡುವುದು. ಸರಿಸುಮಾರು 8ರಿಂದ 10 ಸಾವಿರ ಲೀಟರ್ ಸಂಪ್ ಇದೆ. ಅರೌಂಡ್ 1000 ಲೀಟರ್ ಓವರ್ ಟ್ಯಾಂಕ್ ಇದೆ ಈ ಮನೆಯಲ್ಲಿ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ ಗಾಡಿ ತೊಳಿಲಿಕ್ಕೆ, ಅಂದರೆ ಮನೆ ಒಳಗೆ ಗಾಡಿ ತೊಳಿಲಿಕ್ಕೆ. ಇಲ್ಲೇ ವಾಟರ್ ಪಾಯಿಂಟ್ಸ್ ಹಾಕಿಕೊಟ್ಟಿದ್ದಾರೆ. ಇಲ್ಲೂ ವಾಟರ್ ಪಾಯಿಂಟ್ ಇದೆ. ಅಲ್ಲಿ ಒಂದು ಮೋಟ್ರ್ ಪಾಯಿಂಟ್ ಕೊಟ್ಟಿದ್ದಾರೆ. ಬನ್ನಿ. ಈಗ ಇನ್ನೊಂದು ವಿಚಾರ, ಇಲ್ಲಿ ಅಕಸ್ಮಾತಾಗಿ ಇಲ್ಲೂ ಸಹ ನೀವು ಅಲ್ಲೂ ತೋರಿಸಿದ್ದೀನಿ, ಇಲ್ಲೂ ಸಹ ನೀವು 2ರಿಂದ 2 ಅಟ್ಲೀಸ್ಟ್ ಒಂದಂತೂ ಈಸಿಯಾಗಿ ನೀವು 2 ವೀಲರ್ ನಿಲ್ಲಿಸ್ಬೋದು. ಇಲ್ಲಿ ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಾರ್ ಯಾವ್ದಾರು ಇದ್ದರೆ ಒಳಗೂ ಸಹ ನಿಲ್ಲಿಸೋಕ್ಕೆ ಇಲ್ಲಿ ಪ್ರಾವಿಷನ್ನ ಮಾಡಿದ್ದಾರೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಎಂಟೈರ್ ಮನೇಲಿ ನೀವು ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸು ಇವೆಲ್ಲವೂ ಆಲ್ಮೋಸ್ಟ್ ಎಲ್ಲದ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಅಂಡ್ ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನಾನು ತೋರಿಸ್ತೀನಿ ಮನೆಯ ಎಂಟ್ರೆನ್ಸ್. ದಿಸ್ ಇಸ್ ನಾನೀಗ
ನಾರ್ತ್ ಫೇಸಿಂಗ್ ಸೈಟಲ್ಲಿ ಇದು ನೋಡಿ ಈಸ್ಟ್ ಫೇಸಿಂಗಿಂದ ನಾನು ಎಂಟರ್ ಆಗಿದ್ದೀನಿ. ಇದು ಈಸ್ಟ್ ಇದೆ, ನಾನು ಎಂಟರ್ಡ್ ಫ್ರಮ್ ದಿ ಈಸ್ಟ್. ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ನಾರ್ತ್ನಿಂದ ಈಸ್ಟಿಂದ ಎಂಟರ್ ಆಗಿ ಈಸ್ಟಿಂದ ಒಳಗೆ ಬಂದೆ. ವಾಸ್ತು ವಿಚಾರಕ್ಕೆ ಆಮೇಲೆ ಬರ್ತೀನಿ ಅಡುಗೆ ಮನೆಗೆ ಹೋದಾಗ. ಸೊ ದಿಸ್ ಇಸ್ ದಿ ಲಿವಿಂಗ್ ಏರಿಯಾ ಆರ್ ದಿ ಹಾಲ್ ಆಫ್ ದಿ ಪ್ರಾಪರ್ಟಿ. ನೀವಿಲ್ಲಿ ಈ ಕಡೆ 6 ಆ ಕಡೆ 4 ಸರಿ ಸುಮಾರು 10 ಸೀಟ್ರು ಅಥವಾ 8 ಸೀಟ್ರು ಕಂಫರ್ಟಬಲ್ ಆಗಿ ನೀವು ಇಲ್ಲಿ ಸೋಫಾನ ಹಾಕ್ಕೋಬೋದು, ಮಧ್ಯದಲ್ಲಿ ಟೀ ಪಾಯ್ ಇಟ್ಕೋಬೋದು. ನೀವು ನೋಡ್ಬೋದು ಫುಲ್ ಸೈಜ್ ಏನು ಹಾಲ್ ಇವ್ರಿಗೆ ಏನು ಮಾಡಿದ್ದಾರೆ, ಹಾಲ್ ಎಷ್ಟು ಸೈಜ್ ಇದೆ ಅಷ್ಟು ಸೈಜು ಫಾಲ್ ಸೀಲಿಂಗ್ ಇದೆ, ಮತ್ತು ಪ್ರೊಫೈಲ್ ಲೈಟಿಂಗ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು ಎಲ್ಲವೂ ಈಗಾಗಲೇ ಹಾಕಿದ್ದಾರೆ. ಇನ್ನಿಲ್ಲೇನು ಯಾವುದೇ ಥರ ಪೆಂಡಿಂಗ್ ವರ್ಕ್ ಇದೆ, ಇನ್ನೂ ಲೈಟ್ ಹಾಕಿಲ್ಲ, ಫ್ಯಾನ್ ಹಾಕಿಲ್ಲ, ಎಲ್ಲ ಕಡೆ ಎಲ್ಲವನ್ನು ಈಗಾಗಲೇ ಹಾಕಿದ್ದಾರೆ. ನೀವು ನೋಡ್ಬೋದು ಇದು ದಿಸ್ ಇಸ್ ದಿ ಟಿ ವಿ ಕ್ಯಾಬಿನೆಟ್ ಏರಿಯಾ. ಕನ್ಸೀಲ್ಡ್ ಅಂದರೆ ಫುಲ್ಲಾಗಿ ಇದನ್ನು ಫಿಕ್ಸ್ ಮಾಡಿರುವಂಥದ್ದು ಕನ್ಸೀಲ್ಡ್ ಏರಿಯಾ. ಇಲ್ಲೂ ಅಷ್ಟೇ ಪ್ರೊಫೈಲ್ ಲೈಟಿಂಗ್ಗಳು, ಸ್ಪಾಟ್ ಲೈಟ್ಗಳು ಕೊಟ್ಟಿದ್ದಾರೆ. ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಇದೆ. DTH ಕೇಬಲ್ ಈಗಾಗಲೇ ತಂದಿದ್ದಾರೆ ಅಂದರೆ ಒಳಗಿಂದ ವೈರಿಂಗ್ ಮಾಡಿದ್ದಾರೆ. ಡಿಸೈನ್ ಆಫ್ ದಿ ಗ್ರನೈಟ್ ನೋಡ್ಬೋದು. ಸೊ 1 ಸ್ಕ್ವೇರ್ ಅಂತ ಏನು ಕರಿತೀವಿ ನಾವು ಇದನ್ನು, ಒಂದು ಫುಲ್ಲಾಗಿ ಒಂದು ಸ್ಕ್ವೇರ್ ಆಗಿರುವಂಥದ್ದು, ನೀಟಾಗಿ ಸೈಡಿಗೆ ವೈಟ್ ಮತ್ತು ಬ್ಲ್ಯಾಕಲ್ಲಿ ಕಾಂಟ್ರಾಸ್ಟ್ ಮಾಡಿರುವಂಥದ್ದು. ಬನ್ನಿ ಈಗ ನಾನು ರೂಮ್ ನಂಬರ್ 1 ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಈಸಿಲಿ ಒಂದು ಸ್ಮಾಲ್ ಕಿಂಗ್ ಸೈಜ್ ಬೆಡ್, ಮೆಗಾ ಕಿಂಗ್ ಸೈಜ್ ಬೆಡ್ ಹಾಕ್ಲಿಕ್ಕಾಗಲ್ಲ, ಅದು ಇನ್ನೊಂದು ರೂಮಲ್ಲಿ ಹಾಕ್ಬೋದು. ಇಲ್ಲಿ ನೀವು ಮೆಗಾ ಒಂದು ಮೀಡಿಯಮ್ ಸೈಜ್ ಬೆಡ್ನ ಖಂಡಿತವಾಗ್ಲೂ ಹಾಕ್ಬೋದು. ವಿತ್ ವಾರ್ಡ್ರೋಬ್ 1 ಸೈಜಲ್ಲಿ ಫುಲ್ ಸೈಜ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಾವೆಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ನೋಡ್ಬೋದು. ಫಾಲ್ ಸೀಲಿಂಗ್ ಈಗಾಗಲೇ ಆಗಿದೆ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಕೊಟ್ಟಿದ್ದಾರೆ. ಬನ್ನಿ ನಾನು ಕಿಚನ್ ಏರಿಯಾ ಹೋಗಿ ವಾಸ್ತು ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಈಸ್ಟ್ ಫೇಸಿಂಗಲ್ಲಿ ಎಂಟ್ರ್ ಆಗಿದ್ದೀನಿ. ನಾನು ಈಸ್ಟ್ ಫೇಸಿಂಗ್ಗೆ ದೇವ್ರ ಮನೆ ಇರುವಂಥದ್ದು. ನೀವು ನೋಡ್ಬೋದು ಒಂದು ಲಕ್ಷ್ಮಿ ಕಾರ್ವಿಂಗು, 2 ಆನೆ ಎಲಿಫೆಂಟ್ ಕಾರ್ವಿಂಗ್ ಇದೆ, ಪ್ಲಸ್ ಕಮಲಗಳಿರುವಂಥ ಕಮಲ ಅಂದರೆ ಲೋಟಸ್ ಇರುವಂಥ ಒಂದು ಕಾರ್ವಿಂಗ್ ಮಾಡಿದ್ದಾರೆ. ಈಸಿಲಿ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ 30-40ಗಳ ಮನೇಲಿ ಒಬ್ರು ಕೂತು ಪೂಜೆ ಮಾಡೋದು, ಬಟ್ ಸ್ವಲ್ಪ ಉದ್ದ ಇರೋದ್ರಿಂದ ಇಬ್ಬರು ಒಳಗೆ ಕೂತು ಪೂಜೆ ಮಾಡಬಹುದು. ನಾನು ಅಡುಗೆ ಮನೆಗೆ ವಾಸ್ತು ವಿಚಾರಕ್ಕೆ ಹೇಳ್ತೀನಿ. ವಿಲ್ ಗೋ ಟು ರೂಮ್ ನಂಬರ್ 2. ದಿಸ್ ದಿ ಮಾಸ್ಟರ್ ಬೆಡ್ರೂಮ್. ಯಾಕಂದ್ರೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ಬಿಟ್ಟು ನೀವು ಇಲ್ಲೊಂದು ಈಸಿಲಿ ಹ್ಯಾಂಡ್ಸಮ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ಒಂದು ಕಡೆ ಅಂದರೆ ನಾನು ಏನು ಎಂಟ್ರ್ ಆಗಿದ್ದೀನಿ ಈ ಕಡೆಯಿಂದ ಈ ಭಾಗದಲ್ಲಿ ಫುಲ್ ಸೈಜು ನಿಮಗೆ ವಾರ್ಡ್ರೋಬ್ಗಳನ್ನ, ಸ್ಲೈಡಿಂಗ್ ವಾರ್ಡ್ರೋಬ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಎಲ್ಲ ಒಳ್ಳೆ ಕ್ವಾಲಿಟಿ ಹೆವಿ ಗೇಜ್ದೆ ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ. ದಿಸ್ ಇಸ್ ದಿ ಬಾತ್ರೂಮ್. ಸ್ಟ್ಯಾಂಡರ್ಡ್ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ನೀವು ನೋಡ್ಬೋದು. ವೆಂಟಿಲೇಷನ್ಗೆ ಮೇಲ್ಗಡೆ ವೆಂಟಿಲೇಟರ್ ಕೊಟ್ಟಿದ್ದಾರೆ. ವಾಟರ್ ಮಿಕ್ಸರ್ಸ್, ವಾಟರ್ ಫಿಕ್ಸ್ಚರ್ಸ್ ಈಗ ಎಲ್ಲ ಹಾಕಿದ್ದಾರೆ. ಈಗ ಐ ವಿಲ್ ಕಮ್ ಟು ದಿ ಡೈನಿಂಗ್ ಏರಿಯಾ ಆ್ಯಂಡ್ ದಿ ಕಿಚನ್ ಏರಿಯಾ. ಭಾಳ ಚೆನ್ನಾಗಿ ಕಾಂಪ್ಯಾಕ್ಟಾಗಿ ತುಂಬ ವೆರಿ ವೆಲ್ ಪ್ಲ್ಯಾನ್ಡ್. ನನ್ನ ಪ್ಲ್ಯಾನಿಂಗ್ ವಿಚಾರಕ್ಕೆ ಬಂದಾಗ ನೋಡಿ ವಾಸ್ತು ಅನುಗುಣವಾಗಿದೆ ಅನ್ನೋದಕ್ಕೆ ಯಾಕೆ ಹೇಳ್ತಿದ್ದೆ, ಈ ಜಾಗ ಇರೋದು ದಿಸ್ ಇಸ್ ಈಸ್ಟ್. ಅಂದರೆ ನಾವಿಲ್ಲಿ ಏನು ಕಿಚನ್ದು ಹಾಬ್ ಏನು ಬರುತ್ತೆ, ಚಿಮ್ನಿ ಏನು ಬರುತ್ತೆ, ಇಟ್ಸ್ ಇಸ್ ಫೇಸಿಂಗ್ ಈಸ್ಟಿಂದ ಎಂಟ್ರ್ ಆಗಿದ್ದೀವಿ. ಈಸ್ಟಲ್ಲೇ ಇಟ್ಕೊಂಡು ನಾವಿಲ್ಲಿ ಅಡುಗೆ ಮಾಡುವಂತಹ ಜಾಗ ಇದು. ಇದರ ಪಕ್ಕದಲ್ಲೇ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಸಹ ಮಾಡಿದ್ದಾರೆ. ಇದನ್ನು ಗಮನಿಸಬೇಕು. ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ನೀವು ಡೈನಿಂಗ್ ಟೇಬಲ್ ಇಲ್ಲಿ ಹಾಕೋಬೋದು. ದಿಸ್ ಈಸ್ ಎಲ್ ಶೇಪಲ್ಲಿ ಮಾಡಿರುವಂಥ ಕಿಚನ್ ಏರಿಯಾ. ಚಿಮ್ನಿಗೆ ಆಪ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ವೆಂಟಿಲೇಟರ್ಗೆ ಆಗಲೇ ಅಲ್ಲೂ ಕಿಟಕಿಗಳಿದೆ, ಇಲ್ಲೂ ಕಿಟಕಿ ಇದೆ. ಡೈನಿಂಗ್ ಏರಿಯಾ ನಿಮಗೆ ಯಾವ ಥರ ಗಾಳಿ ಬೆಳಕಿಗೆ ತೊಂದರೆ ಆಗಲ್ಲ. ಗ್ರನೈಟ್ ಸ್ಲ್ಯಾಬ್ ಹಾಕಿದರೆ ಫುಲ್ ಮಾಡ್ಯುಲರ್ ಟೈಪು, ಸಾಫ್ಟ್ ಕ್ಲೋಸು. ಕಿಚನ್ ಕ್ಯಾಬಿನೆಟ್ ಇದೆಲ್ಲ ನೋಡ್ಬೋದು ನೀವೆಲ್ಲ ಸಾಫ್ಟ್ ಕ್ಲೋಸ್ ಇದೆ. ಸಿಂಕ್ ಕೊಟ್ಟಿದ್ದಾರೆ. ಇಲ್ಲೇ ಒಳಗೆ ವಾಟರ್ ಫಿಲ್ಟರ್ ಇಟ್ಕೊಳ್ಳಿಕ್ಕೆ ಆಪ್ಷನ್ ಸಹ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಬ್ರೇಕ್ಫಾಸ್ಟ್ ಕೌಂಟ್ರು. ಇಲ್ಲೂ ಸಹ ನೀವು ಈ ಕಡೆ ಕೂತ್ಕೊಂಡು ಸಹ ಬ್ರೇಕ್ಫಾಸ್ಟ್ ತೊಗೊಳ್ಳಿಕ್ಕೆ, ಅದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇಲ್ಲೂ ಸಹ ಜಾಗ ಮಾಡಿದ್ದಾರೆ. ಮಕ್ಕಳು ಯಾರ ಮನೇಲಿದ್ದಲ್ಲಿ ಇಲ್ಲೇ ಸಹ ನೀವೊಂದು ಸ್ಮಾಲ್ 2 ಚೇರ್ಗಳನ್ನ ಹಾಕಿ ಬ್ರೇಕ್ಫಾಸ್ಟ್ ಕೌಂಟ್ರ್ ಸಹ ಮಾಡಿದ್ದಾರೆ. ವಾಶ್ರೂಮ್ ನಂಬರ್ 2. ಒಂದು ವಾಶ್ರೂಮ್ ನೋಡಿದ್ರೆ ಒಂದು ಬಾತ್ರೂಮ್ ನೋಡ್ರಿ. ಇದೊಂದು ದೊಡ್ಡ ಬಾತ್ರೂಮ್ ಇದೆ, ಭಾಳ ದೊಡ್ಡದಿದೆ ಸ್ನೇಹಿತರೆ. ಇದು ಗಮನಿಸಬೇಕಾಗಿರೋದು ವೆರಿ ಬಿಗ್ ವಾಶ್ರೂಮ್. ಬಟ್ಟೆ ಒಗೆದು ಒಣಗಾಕ್ಲಿಕ್ಕೆ ನೋಡಿ ಇಲ್ಲಿ ಮಾಡಿದ್ದಾರೆ ಜಾಗನ. ವಾಟರ್ ಇನ್ಲೆಟ್ ಪಾಯಿಂಟ್, ವಾಟರ್ ಔಟ್ಲೆಟ್ ಪಾಯಿಂಟ್ ಎರಡೂ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲೇ ಬಟ್ಟೆ, ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಇರೋದ್ರಿಂದ ಬಟ್ಟೆ ಇಲ್ಲೇ ಒಗೆದು ಒಣಗಾಕೊಬಹುದು. ಯಾವುದೇ ತರಹ ತೊಂದರೆ ಇಲ್ಲ. ವಾಷಿಂಗ್ ಮಿಷಿನ್ನೇ ಅಕಸ್ಮಾತ್ ನೀವು ವಾಷಿಂಗ್ ಮಿಷಿನ್ ಆಚೆ ಇಟ್ಕೋಬೋದು ಬೇಡ ಅಂತಂದರೆ ಇಲ್ಲೇ ಇನ್ಲೆಟ್ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟು ವಾಷಿಂಗ್ ಮಿಷಿನ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿಮಗೇನು ತೊಂದರೆ ಆಗಲ್ಲ. ಇಲ್ಲೇ ಬಟ್ಟೆ ಹೋಗೋದು, ಹಿತ್ತಲಲ್ಲೇ ಬಟ್ಟೆ ಒಳಗೆ ಹಾಕ್ಬೋದು. ಇಲ್ಲ ನೀವು ಮಾಡಿ ಮೇಲೂ ಆಪ್ಷನ್ ಇದೆ, ಅಲ್ಲೂ ಸಹ ಹಾಕ್ಕೋಬಹುದು. ಸೊ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ಅ 2 BHK
ಸಿಂಗಲ್ ಫ್ಲೋರ್ ಮನೆ, ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆ ಕಟ್ಟಿರುವಂತಹ ಮನೆ ಇದು ಸೇಲ್ಗಿದೆ. ನಾನು ಈ ಮನೆಯದು ಸರಿಸುಮಾರು 10 ಚದರ, ಟೋಟಲ್ 10ರಿಂದ 10.5 ಚದರ ಟೋಟಲ್, ಅಂದರೆ 1000 ಸ್ಕ್ವೇರ್ ಫೀಟ್ ವಾಟ್ ಯು ಕ್ಯಾನ್ ಕಾಲ್ ಇರುವಂತಹ ಮನೆ ಇದು. ಗ್ರಾನೈಟ್ ಫ್ಲೋರಿಂಗ್ ಇದೆ, ವಾರ್ಡ್ರೋಬ್ಗಳಿದೆ, ಮಾಡ್ಯುಲರ್ ಕಿಚನ್ ಇದೆ, TV ಕ್ಯಾಬಿನೆಟ್ಸ್ ಇದೆ, ಫಾಲ್ ಸೀಲಿಂಗ್ ಈಗಾಗಲೇ ಮಾಡಿದ್ದಾರೆ. ಎಲ್ಲ ಕಾಮಗಾರಿಗಳು ಅಂದರೆ ನೀವು ಬಂದು ವಾಸ ಇರಲಿಕ್ಕೆ ಇನ್ಯಾವುದೇ ತರಹ ಪೆಂಡಿಂಗ್ ವರ್ಕ್ಗಳ ಇಲ್ಲದೇ ಇರುವಂತೆ ಮಾಡಿರುವಂತಹ ಮನೆ. ನೀವು ಗ್ರೌಂಡ್ ಫ್ಲೋರಲ್ಲಿ ತಾವಿದ್ದುಕೊಂಡು ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಒಂದು ಫ್ಲೋರ್ನ ಕಟ್ಕೋತೀವಿ ಅಂತಂದರೆ ಏನು ಇವರು ಸ್ಟ್ರಕ್ಚರ್ ಹಾಕಿದರೆ, ಏನು ಇದನ್ನು ಕಟ್ಟಿದ್ದಾರೆ, ಕಟ್ಟಡ ಏನು ಕಟ್ಟಿದ್ದಾರೆ, ದಿಸ್ ವಿಲ್ ವಿತ್ಸ್ಟ್ಯಾಂಡ್ ಅನದರ್ ಫ್ಲೋರ್ ವಿತೌಟ್ ಎನಿ ಪ್ರಾಬ್ಲಮ್. ಸೊ ಐ ವಿಲ್ ಕಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಇದರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ನಾವು ಸಿಗ್ತೀವಿ. ಮೈಸೂರಿಂದ ನಾನು ಸುಪ್ರೀತ್ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಇನ್ನೊಂದು ವೀಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್.